ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ಟಿವಿ9 ನಲ್ಲಿ ಕಾಂಗ್ರೆಸ್ ಮನೆಯಲ್ಲಾಗ್ತಾ ಇರೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುವ ಸುಳಿವು ಸಿಗ್ತಾ ಇದೆ. ಎಕ್ಸ್ಕ್ಲೂಸಿವ್ ಸ್ಟೋರಿ. ಕಾಂಗ್ರೆಸ್ ಮನೆಯಲ್ಲಿ ಏನಾಗ್ತಾ ಇದೆ? ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗೋ ಸುಳಿವು ಸಿಗ್ತಾ ಇದೆ. ಬಿಹಾರ ಚುನಾವಣೆಯ ಫಲಿತಾಂಶದ ಬಳಿಕ ಸಂಪುಟ ಪುನರಚನೆ ಪಕ್ಕಾ. 15ಕ್ಕೂ ಹೆಚ್ಚು ಸಚಿವರನ್ನ ಕೈಬಿಡುವ ಪ್ಲಾನ್ನಲ್ಲಿದ್ದಾರೆ ಸಿಎಂ. ಸಚಿವರನ್ನ ಕೈಬಿಟ್ಟು ಹೊಸ ತಂಡವನ್ನ ಸಿದ್ಧಪಡಿಸುವ ಸಾಧ್ಯತೆ ಇದೆ. ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಈ ಬಗ್ಗೆ ಮಾತುಕತೆ ಕೂಡ ಆಗಿದೆ. ಸಂಪುಟ ಪುನರಚನೆಯ ಮೂಲಕ ಒಂದು ಸಂದೇಶ ಕೊಡೋ ಲೆಕ್ಕಾಚಾರ. ಅಂದ್ರೆ ನಾಯಕತ್ವ ಬದಲಾವಣೆ ಇಲ್ಲ ಎನ್ನುವ ಸಂದೇಶ ರವಾನೆ ಮಾಡುವ ಪ್ಲಾನಿಂಗ್. ಸಂಪುಟ ಪುನರಚನೆಯ ಮೂಲಕ ಸಿಎಂ ಮಾಸ್ಟರ್ ಪ್ಲಾನ್. ಈಗಾಗಲೇ ಕೆಸಿ ವೇಣುಗೋಪಾಲ್ ಜೊತೆ ಸಿಎಂ ಚರ್ಚೆ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಚರ್ಚಿಸೋದಾಗಿ ಸಿಎಂ ತಿಳಿಸಿದ್ದಾರೆ. ಬಿಹಾರ ಚುನಾವಣೆಯ ಬಳಿಕ ಚರ್ಚಿಸೋಕೆ ಸಿಎಂ ಸಿದ್ಧತೆ ಮಾಡಿಕೊಂಡಿದ್ದು. ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುವ ಎಲ್ಲ ಸುಳಿವು ಸಿಗ್ತಾ ಇದೆ. ಬಿಹಾರ ಚುನಾವಣೆಯ ಫಲಿತಾಂಶ ಆಗ್ತಾ ಇದ್ದಂತೆ ಸಂಪುಟ ಪುನರಚನೆ ಮಾಡಿ ಒಂದು ಸಂದೇಶ ರವಾನಿಸುವ ಪ್ರಯತ್ನ. ಸಚಿವರಿಗೆ ಔತಣಕೂಟ ಕೂಡ ಸಿದ್ದರಾಮಯ್ಯ ಏರ್ಪಡಿಸಿದ್ದಾರೆ. ಅಕ್ಟೋಬರ್ 13ಕ್ಕೆ ಔತಣಕೂಟ ಆಯೋಜಿಸಿದ್ದಾರೆ ಸಿಎಂ. ಕ್ಯಾಬಿನೆಟ್ ಸರ್ಜರಿಗೂ ಮುನ್ನ ಈ ಔತಣಕೂಟದ ವ್ಯವಸ್ಥೆ. ಸಚಿವ ಸಂಪುಟದ ಸದಸ್ಯರಿಗೆ ಸಿದ್ದರಾಮಯ್ಯ ಆಯೋಜಿಸ್ತಾ ಇರುವಂತಹ ಔತಣಕೂಟ ಇದು. ಬಿಹಾರ ಚುನಾವಣೆಯ ಫಲಿತಾಂಶದ ಬಳಿಕ ಸಂಪುಟಕ್ಕೆ ಸರ್ಜರಿ ಮಾಡುವಂತಹ ಒಂದು ಪ್ಲಾನಿಂಗ್ ಆಗಿದೆ, ಲೆಕ್ಕಾಚಾರ ಇದೆ. ಸಂಪುಟ ಪುನರಚನೆಯ ಮೂಲಕ ನಾಯಕತ್ವ ಬದಲಾವಣೆ ಇಲ್ಲ ಎನ್ನುವ ಸಂದೇಶ ರವಾನಿಸುವ ಪ್ಲಾನಿಂಗ್ ಆಗಿದೆ. ಆದರೆ ಅದಕ್ಕೂ ಮುಂಚೆ, ಈ ಕ್ಯಾಬಿನೆಟ್ ಸರ್ಜರಿಗೂ ಮುಂಚೆ ಔತಣಕೂಟದ ವ್ಯವಸ್ಥೆ ಆಗ್ತಾ ಇದೆ. ಅಕ್ಟೋಬರ್ 13ಕ್ಕೆ ಈ ಔತಣಕೂಟ ಆಯೋಜನೆಯಾಗಿದೆ. ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಸಂಪುಟ ಸರ್ಜರಿ ಪಕ್ಕಾನ? ಆ ಮೂಲಕ ಒಂದು ಪಕ್ಕಾ ಸಂದೇಶ ರವಾನಿಸುವ ಪ್ರಯತ್ನನ? ಪ್ರತಿಮಾ, ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಚಟುವಟಿಕೆಗಳು ಗರಿಗೆದಿರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಕಳೆದ ಹಲವು ತಿಂಗಳುಗಳಿಂದ ಎರಡು ಪ್ರಮುಖ ವಿಚಾರ ಕಾಂಗ್ರೆಸ್ನಲ್ಲಿ ಚರ್ಚೆಗೆ ಬರ್ತಾ ಇರುವಂತದ್ದು. ಒಂದು ನಾಯಕತ್ವ ಬದಲಾವಣೆಯ ವಿಚಾರ, ಆದ್ರೆ ಇನ್ನೊಂದು ಸಚಿವ ಸಂಪುಟ ಪುನರ್ರಚನೆಯ ವಿಚಾರ. ಹೈಕಮಾಂಡ್ ಕಳೆದ ವರ್ಷವೇ ಕೆಲವೊಂದಿಷ್ಟು ಮಂದಿ ಸಚಿವರನ್ನ ಕೈ ಬಿಡಬೇಕು, 7ರಿಂದ 8 ಸಚಿವ ಸ್ಥಾನವನ್ನ ರೀಶಫಲ್ ಮಾಡಬೇಕು ಅಂತ ಚಿಂತನೆ ನಡೆಸಿದಾಗ್ಲೂ ಕೂಡ ಸಿದ್ದರಾಮಯ್ಯನವರು ಅದಕ್ಕೆ ಒಪ್ಪಿರಲಿಲ್ಲ. ಆದ್ರೆ ಇದೀಗ ಸಿದ್ದರಾಮಯ್ಯನವರು ಈ ನವೆಂಬರ್ ಕ್ರಾಂತಿ ಶುರುವಾಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ತಮ್ಮ ದಾಳವನ್ನು ಉಳಿಸೋದಕ್ಕೆ ಮುಂದಾದಂತೆ ಕಂಡು ಬರ್ತಾ ಇದೆ. ಅದಕ್ಕೆ ಪೂರಕವಾಗಿ ನಿನ್ನೆ ಕೆಸಿ ವೇಣುಗೋಪಾಲ್ ಜೊತೆಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತುಕತೆಯನ್ನ ನಡೆಸಿದ್ದಾರೆ. ಬಿಹಾರದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಸದ್ಯ ಬ್ಯುಸಿ ಆಗಿದೆ. ಬಿಹಾರದ ಫಲಿತಾಂಶ ಬಂದ ಬಳಿಕವೇ ರಾಜ್ಯ ಕಾಂಗ್ರೆಸ್ನಲ್ಲಿ ಇರುವಂತಹ ಸಚಿವ ಸಂಪುಟಕ್ಕೆ ಒಂದಷ್ಟು ಸರ್ಜರಿಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಲೆಕ್ಕಾಚಾರದ ಪ್ರಕಾರ 15ರಿಂದ 20 ಮಂದಿ ಸಚಿವರನ್ನ ಬದಲಾಯಿಸಿದ್ರು ಕೂಡ ಆಶ್ಚರ್ಯ ಇಲ್ಲ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಹೈಕಮಾಂಡ್ 8ರಿಂದ 10 ಮಂದಿ ಸಚಿವರನ್ನ ಕೈಬಿಟ್ಟು ಅದಕ್ಕೆ ಹೊಸ ಮುಖಗಳನ್ನ ಕರೆತಂದು ಮುಂದಿನ ಚುನಾವಣೆಯ ದೃಷ್ಟಿಯಿಂದ ಒಂದಷ್ಟು ಬದಲಾವಣೆಯನ್ನ ಮಾಡಬೇಕು, ಇಮೇಜ್ ಅನ್ನ ಹೆಚ್ಚಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಯೋಚನೆ ಮಾಡಿದ್ರೆ ಅದಕ್ಕೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯನವರು 15ರಿಂದ 20 ಮಂದಿಯ ಬದಲಾವಣೆಯನ್ನ ಮಾಡಿದ್ರೆ ಸೂಕ್ತ ಅನ್ನುವಂಥ ಅಭಿಪ್ರಾಯವನ್ನ ಸದ್ಯ ಕೆಸಿ ವೇಣುಗೋಪಾಲ್ ಅವರ ಮುಂದೆ ಇಟ್ಟಿದ್ದಾರೆ. ಅದು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಆಗಬೇಕು. ಇನ್ನು ಅಂತಿಮ ತೀರ್ಮಾನ ಆಗುವಂಥದ್ದು ಬಹುತೇಕ ನವೆಂಬರ್ 2ನೇ ವಾರಕ್ಕೆ ಹೋಗುವಂತ ಸಾಧ್ಯತೆಗಳಿದಾವೆ. ಆದ್ರೆ ಸದ್ಯಕ್ಕಂತೂ ಸರ್ಕಾರಕ್ಕೆ 30 ತಿಂಗಳು ಭರ್ತಿಯಾಗೋದು ಇನ್ನು ಕೆಲವೇ ದಿನಗಳು ಹತ್ತಿರ ಇರುವಂತಹ ಈ ಸಂದರ್ಭದಲ್ಲಿ ಎರಡು ಗೊಂದಲಗಳನ್ನ ತಿಳಿಗೊಳಿಸುವಂತಹ ಕೆಲಸ ಇದೀಗ ಸಿದ್ದರಾಮಯ್ಯನವರ ಮುಂದಿದೆ. ಒಂದು, ನಾಯಕತ್ವ ಬದಲಾವಣೆ ಆಗೇ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಮಂದಿ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ಹೇಳಿಕೆಗಳನ್ನ ಪದೇ ಪದೇ ಕೊಡ್ತಾನೆ ಇದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಆಡಳಿತ ಹಳಿತಪ್ಪಿ ಹೋಗುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ. ಅದಕ್ಕೆ ಸೂಕ್ತವಾದಂತಹ ತಂತ್ರವನ್ನ ಮಂತ್ರವನ್ನ ಅರಿಯಬೇಕಂತ ಒಂದು ಕೆಲಸವನ್ನ ಸಿದ್ದರಾಮಯ್ಯ ಮಾಡಲೇಬೇಕಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಇದೀಗ ಸಚಿವ ಸಂಪುಟ ಪುನರ್ರಚನೆ ಆಗಿದ್ದೇ ಆದ್ರೆ 15ರಿಂದ 20 ಮಂದಿಯ ಬದಲಾವಣೆ ಅನ್ನುವಂಥದ್ದು ಅದು ಸಣ್ಣ ಬದಲಾವಣೆ ಅಲ್ಲ, ಅಂತ ಬಹುದೊಡ್ಡ ಬದಲಾವಣೆ ಆಗಿದ್ದೇ ಆದ್ರೆ ಮುಂದೆ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥ ರೀತಿಯ ಮೆಸೇಜ್ ಪಾಸ್ ಆಗುತ್ತೆ. ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅನ್ನುವಂಥ ಸಂದೇಶವನ್ನ ಸಚಿವ ಸಂಪುಟ ಪುನರ್ರಚನೆಯ ಮೂಲಕ ರಾಜ್ಯಕ್ಕೆ ರವಾನಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಎಲ್ಲ ಬೆಳವಣಿಗೆಗಳು ಇದ್ದಂತೆ ಕಂಡು ಬರ್ತಾ ಇದೆ. ಇದಕ್ಕೆ ಪೂರಕವಾಗಿ ಇದೀಗ ಅಕ್ಟೋಬರ್ 13ನೇ ತಾರೀಕಿನಂದು ಸಿದ್ದರಾಮಯ್ಯನವರು ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳಿಗೆ ಡಿನ್ನರ್ ಮೀಟಿಂಗಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ.
ದೀಪಾವಳಿ ಹಬ್ಬ ಮತ್ತು ಬೇರೆ ಬೇರೆ ಹಲವು ತಿಂಗಳುಗಳಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಸಚಿವರ ಜೊತೆ 1 to 1 ಈ ರೀತಿಯ ಮಾತುಕತೆ ಆಗಿರಲಿಲ್ಲ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವರನ್ನ ಈ ಒಂದು ಡಿನ್ನರ್ಗೆ ಆಹ್ವಾನ ಕೊಟ್ಟಿರುವಂತದ್ದು, ಔತಣಕೂಟವನ್ನ ಆಯೋಜನೆ ಮಾಡಿರುವಂತದ್ದು ಎಲ್ಲ ಒಂದ್ ಕಡೆ ಈ ಒಂದು ತಂತ್ರಗಾರಿಕೆಯ ಭಾಗ ಅಂತಲೇ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ಕಳೆದ ವಾಲ್ಮೀಕಿ ಜಯಂತಿಯ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತಹ ಒಂದು ಸಣ್ಣ ಎಳೆಯನ್ನ ಗುಟ್ಟನ್ನ ಬಿಟ್ಟುಕೊಡುವಂತ ಕೆಲಸವನ್ನ ಮಾಡಿದ್ರು. ರೈಟ್. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ.